ಈಗ ಬೆಂಗಳೂರಿನ ಭದ್ರತೆಗೆ ಸವಾಲಾಗಿರೋದು ಏನು ಸರ್ ನಿಮ್ಮ ಪ್ರಕಾರ? ಬ್ಯಾಂಗ್ಳೂರಲ್ಲಿ ಭದ್ರತೆ ಯಾವುದು ಪ್ರಾಬ್ಲಮ್ ಸದ್ಯಕ್ಕೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ಒಂದು ನಾವು ಹೇಳಬೇಕಾದ್ರೆ ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್, ಯಾಕೆಂದರೆ ನಾನು ಹಲವಾರು ಕಡೆ ಕೆಲಸ ಮಾಡಿದ್ದೀನಿ, ನಾನು ಕ್ಲೇಮ್ ಮಾಡ್ಬೋದು ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ ನಾವು ಹೇಳ್ಬೋದು. ಯಾಕೆಂದರೆ ಯಾವ ರೀತಿ ಇಲ್ಲಿ ಸೆಟಪ್ ಇದೆ, ಇಲ್ಲಿ ಸೆಟಪ್ ತುಂಬ ಚೆನ್ನಾಗಿದೆ. ನಾನಿದು ಮಾಡಿಲ್ಲ, ಇದು ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇರಲಿ, ಅಥವಾ ಕ್ರೈಮ್ ಬಗ್ಗೆ ಇರಲಿ, ಅಥವಾ ಟ್ರಾಫಿಕ್ ಬಗ್ಗೆ ಇರಲಿ. ಟ್ರಾಫಿಕ್ದು ನಾನು ಬೇರೆ ಮತ್ತೆ ಹೇಳ್ತೀನಿ, ಟ್ರಾಫಿಕ್ ನೀವು ಹೇಳ್ಬೋದು ಸಮಸ್ಯೆ ಅದು. ಬಟ್ ಇದು ಸೆಟಪ್ ಏನಾಗಿದೆ, ಈ ಸೆಟಪ್ ತುಂಬ ಒಂದು ಭಾಳ ಸ್ಟ್ರಾಂಗ್ ಸೆಟಪ್ ಇದೆ. ಇದರಲ್ಲಿ ಸಿಸ್ಟಮಲ್ಲಿ ಕೆಲಸ ಆಗ್ತಾ ಇದೆ, ಸಿಸ್ಟಮ್ ಸೆಟಪ್ ಇದೆ, ಅವ್ರ ಪಾಲ್ಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಅದ್ರ ಬಗ್ಗೆ ನಮಗೆ ಸಾಕಷ್ಟು ಅವಾರ್ಡ್ ಸಿಕ್ಕಿದೆ, ಸಾಕಷ್ಟು ಜನ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೇ ಬಿ ಆಗಾಗ ಕ್ರೈಮ್ಸ್ ಆಗತ್ತೆ, ಬಟ್ ಕ್ರೈಮ್ಸ್ ನೀವು ನೋಡಿ, ನೀವು ಹಲವಾರು ಕ್ರೈಮ್ಸ್, ಯಾವುದು ಕ್ರೈಮ್ಸ್ ತೊಗೊಳ್ಳಿ, 99% ನಾವು ಡಿಟೆಕ್ಷನ್ ಮಾಡಿದ್ದೀವಿ. ಹೌದು, ಮೇ ಬಿ ಅಪ್ಪಿತಪ್ಪಿ ಕೆಲವು ಡಿಟೆಕ್ಟ್ ಆಗಿಲ್ಲ, ಬಟ್ ಇಲ್ಲಿ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಈ ಕಾರಣಕ್ಕೋಸ್ಕರ ಈ ಐ ಸಪೋಸ್ ದರ್ ಇಸ್ ಯಾವುದು ಇಲ್ಲಿ ಸಮಸ್ಯೆ ಇಲ್ಲ. ಆ್ಯಂಡ್ ವಿ ಆರ್ ವೆರಿ ಅಲರ್ಟ್, ನಾವು ಅಲರ್ಟ್ ಇದ್ದೀವಿ ಎಲ್ಲ ವಿಷಯದಲ್ಲಿ. ಅದು ಹೊಸ ಟೆಕ್ನಿಕ್ ಬಗ್ಗೆ ಇರಲಿ, ಹೊಸ ಟೆಕ್ನಾಲಜಿ ಬಗ್ಗೆ ಇರಲಿ, ಅಥವಾ ಏನೇನು ಚೇಂಜಸ್ ಮಾಡಬೇಕು ನಮ್ಮಲ್ಲಿ, ಅಥವಾ ಏನಾದರೂ ವಿಶ್ವದಲ್ಲಿ, ರಾಷ್ಟ್ರದಲ್ಲಿ ಏನೇನು ಆಗ್ತಾಯಿದೆ ಅದರ ಬಗ್ಗೆ ನಾವು ಗಮನಿಟ್ಟು ನಾವು ತಕ್ಕಂತೆ ಪೊಲೀಸಿಂಗ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಪ್ರಕಾರ ಯಾವುದೂ ಸಮಸ್ಯೆ ಇಲ್ಲ. ಮತ್ತು ಜನದು ನಮಗೆ ತುಂಬ ಬೆಂಬಲ ಇದೆ ಇಲ್ಲಿ. ಯಾವ ರೀತಿ ನಮಗೆ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸಪೋರ್ಟ್ ಅಂದರೆ ಟೀಕೆ ಟಿಪ್ಪಣಿ ಆಗುತ್ತೆ ನಿಜ, ಪಾಸಿಟಿವ್ ಫೀಡ್ಬ್ಯಾಕ್ ಇರ್ತದೆ, ನೆಗೆಟಿವ್ ಇರ್ತದೆ. ಅದ್ರ ತಕ್ಕಂತೆ ನಾವು ನಮ್ಮ ಕೆಲಸ ಮಾಡ್ತೇವೆ.